ಆ ಮಂಜುನಾಥ ಸ್ವಾಮಿಯ ನಿಜವಾದ ಶಿವತಾಂಡವ ಶುರುವಾಗಿದೆ. ಮಹೇಶ್ ಅಣ್ಣ ಎಲ್ಲಿದ್ದೀನಿ? ಮನೆಯಲ್ಲಿದ್ದೇನೆ. ಓಡಿ ಅಂತ ಹೇಳಿ ಊಟ ಮಾಡ್ತಿದ್ರು, ಊಟ ಬಿಡಿ, ಊಟ ಮಾಡ್ತಿದ್ರು, ಓಡಿ ಅಲ್ಲಿಂದ ಓಡಿ ಅಲ್ಲಿ. ಇದು ಭಾರತ ದೇಶದ ಅತಿ ದೊಡ್ಡ ಷಡ್ಯಂತ್ರದ ಬಯಲಾದಂತಹ ಇತಿಹಾಸ. ಗಿರೀಶ್ ಮಟ್ಟಣ್ಣನವರ್, ಮಹೇಶ್ ಚಿಮರೋಡಿ, ಸಮೀರ್ ಎಂಡಿ, ಜಯಂತಿ, ಇನ್ನು ಒಂದಷ್ಟು ಸಂಘಟನೆಗಳು. ಇವರೆಲ್ಲ ನಮ್ಮ ಮಾಸ್ಟರ್ ಮೈಂಡ್ ಸೋಮನಾಥ್ ನಾಯ್ಕ್. ಕೆಲವರು ಜೈಲಿಗೆ ಹೋಗ್ತಾರೆ ಅಂತ ಮೊನ್ನೆ ಹೇಳಿದ್ದೆ. ಸ್ಟಾರ್ಟ್ ಆಗಿದೆ ಟೀಸರ್ ನ ಸಣ್ಣ ಟೈಟಲ್ ಅಷ್ಟೇ, ಸಣ್ಣ ಟೈಟಲ್. ಮುಂದೆ ಮುದುಕಿ ಹಬ್ಬ ಸ್ಟಾರ್ಟ್ ಆಗಿದೆ. ಮಹೇಶ್ ಚಿಮರೋಡಿ, ಗಿರೀಶ್ ಮಟ್ಟಣ್ಣ, ಸಮೀರ್ ಎಂಡಿ ರೆಡಿಯಾಗಿ ತಯಾರಾಗಿ ಮನೆಯಲ್ಲಿ ಬೂಸ್ಟ್ ಮಾಡಕ್ಕೆ ಹೇಳಿ, ಬೂಸ್ಟ್ ಕುಡಿಯಿರಿ, ತಯಾರಾಗಿ ಇನ್ನು ನನಗೆ ಹಬ್ಬ ಶುರು. ಧರ್ಮಸ್ಥಳದಲ್ಲಿ ಬಂದ ಬುರುಡೆ ಪ್ರಕರಣ ಕೊನೆಗೂ ನೆಲಕ್ಕೆ ಕುಸಿದು ಬಿದ್ದಾಯಿತು. ರಾಜ್ಯದ ಇತಿಹಾಸದಲ್ಲೇ, ದೇಶದ ಇತಿಹಾಸದಲ್ಲೇ ಇಂಥ ಒಂದು ದೊಡ್ಡ ಪ್ರಕರಣ ಬಂದಿಲ್ಲ. ಈ ಪ್ರಕರಣ ಇಡೀ ದೇಶದ ಸಂಚಲನವನ್ನ ಸೃಷ್ಟಿ ಮಾಡುತ್ತೆ. ದೇಶದ ರಾಜಕೀಯ ವ್ಯವಸ್ಥೆಯನ್ನ ಮುಟ್ಟಿ ನೋಡಿಕೊಳ್ಳುವಂತೆ ಮಾಡುತ್ತೆ ಈ ಒಂದು ಪ್ರಕರಣ ಅಂತ ಬುರುಡೆ ಬಿಟ್ಟಂತಹ ಪ್ರಕರಣ ತಾರ್ಕಿಕ ಅಂತ್ಯಕ್ಕೆ ಬರುವ ಸ್ಥಿತಿಗೆ ಇವತ್ತು ಬಂದು ತಲುಪಿದೆ. ಸ್ನೇಹಿತರೆ, ಇದು ಗೆಲುವಿನ ಮೊದಲನೇ ಮೆಟ್ಟಿಲು. ರಾಜ್ಯ ಸರ್ಕಾರ ಅಧಿವೇಶನದಲ್ಲಿ ಖಡಕ್ ಆದಂತಹ ಸೂಚನೆಯನ್ನು ಕೊಟ್ಟಿದೆ. ಅಪಪ್ರಚಾರ ಮಾಡಿದವರ ವಿರುದ್ಧ, ಅಂದರೆ ತಿಮರೋಡಿ, ಗಿರೀಶ್ ಮಟ್ಟಣ್ಣನವರ್, ಸಮೀರ್ ಎಂಡಿ ಮತ್ತು ಇವರೆಲ್ಲರ ಮಾಸ್ಟರ್ ಮೈಂಡ್ ಸೋಮನಾಥ್ ನಾಯ್ಕ, ಇವರ ವಿರುದ್ಧ ಕ್ರಮಕ್ಕೆ ಸೂಚನೆಯನ್ನ ಗೃಹ ಸಚಿವ ಜಿ ಪರಮೇಶ್ವರ್ ಅವರು ಇವತ್ತು ಸದನದಲ್ಲಿ ಮುಟ್ಟಿ ನೋಡಿಕೊಳ್ಳುವ ರೀತಿಯಲ್ಲಿ ಕೊಟ್ಟಿದ್ದಾರೆ. ಸಾವಿರಾರು ಹೆಣಗಳು ಅಂತ ಹೇಳಿದಂತಹ ವಿಡಿಯೋ ಮಾಡಿದಂತಹ ಸಮೀರ್ ಎಂಡಿ, ನಿನ್ನ ಅಂತ್ಯ ಬಂತು. ಇವತ್ತು SIT ಅಧಿಕಾರಿಗಳು ಅನಾಮಿಕ ವ್ಯಕ್ತಿ ಭೀಮನನ್ನ ಕೂರಿಸಿಕೊಂಡು ಮಾತನಾಡುವ ವೇಳೆ ಒಂದು ಸ್ಫೋಟಕ ಹೇಳಿಕೆಯನ್ನು ಕೊಡ್ತಾನೆ. ಆ ಹೇಳಿಕೆ ಸತ್ಯಾಸತ್ಯತೆಯ ಬಗ್ಗೆ ಜಾಸ್ತಿ ಪ್ರಶ್ನೆ ಮಾಡಬೇಡಿ. ಇದನ್ನ ವರದಿ ಮಾಡಿದಂಥದ್ದು ಸ್ಯಾಟಲೈಟ್ ಚಾನೆಲ್ಗಳು, ನಿಮ್ಮ ತಿರುಬೋಕಿ ಗ್ಯಾಂಗ್ನ ಯೂಟ್ಯೂಬ್ ಚಾನೆಲ್ಗಳಲ್ಲ. ಸತ್ಯ ಹೊರಗೆ ಬಂತು. ಆ ಚಾನೆಲ್ನಲ್ಲಿ ಅವನ ಹೇಳಿಕೆಯ ಪ್ರಕಾರ, ಸರ್, ನಾನು ಕಾನೂನುಬದ್ಧವಾಗಿ ಎಲ್ಲವನ್ನ ಊತಿಟ್ಟಿದ್ದೆ, ಆದರೆ 2023ರಲ್ಲಿ ನನ್ನ ಒಂದು ಟೀಮ್ ಸಂಪರ್ಕ ಮಾಡುತ್ತೆ. ಆ ಟೀಮ್ ಸಂಪರ್ಕ ಮಾಡಿದ ನಂತರ ಪೊಲೀಸರ ಮುಂದೆ ಬಂದು ಸತ್ಯವನ್ನು ಒಪ್ಕೋ. ಸತ್ಯ ಅಂದ್ರೇನು? ನಾನು ಕಾನೂನಾತ್ಮಕವಾಗಿ ಊತಿಟ್ಟಿದ್ದೆ ಅನ್ನೋದು ಸತ್ಯ. ಆದರೆ ಬರ್ತಾ ಬರ್ತಾ ಆ ಟೀಮ್ ನನ್ನ ಪೋಷಿಸ್ತಾ, ನನ್ನನ್ನು ನೋಡ್ಕೊಳ್ತಾ ನನಗೆ ಹೇಳ್ಕೊಟ್ರು, ಒಂದು ಬುರುಡೆಯನ್ನು ತಗೊಂಡೋಗಿ ಪೊಲೀಸರ ಮುಂದೆ ಶರಣಾಗೋಗು ಅಂತ ಹೇಳ್ಕೊಟ್ರು. ಇದೇ ಗಿರೀಶ್ ಮಟ್ಟಣ್ಣ, ಇದೇ ತಿಮರೋಡಿ, ಇದೇ ಸಮೀರ್ ಧರ್ಮಸ್ಥಳದ ವಿರುದ್ಧ ಒಂದು ದೊಡ್ಡ ಷಡ್ಯಂತ್ರವನ್ನು ತಲೆಯಲ್ಲಿಟ್ಕೊಂಡು ಮಾಡಿದಂತಹ ಪ್ರಕರಣಕ್ಕೆ ಫಿನಿಶ್. ಧರ್ಮಸ್ಥಳ ಪ್ರಕರಣಕ್ಕೆ ಬಂತು ನೋಡಿ, ಇದು ಒಂದು ಹೆಂಡು. ಇಷ್ಟು ಅಪಪ್ರಚಾರ ಮಾಡಿದಂತಹ ತಿರುಬೋಕಿಗಳ ಇವತ್ತು ಎಕ್ಸ್ಪೋಸ್ ಆದ್ರಿ. ಸದನದಲ್ಲಿ ನಿಮ್ಮ ಹೆಸರನ್ನ ಪ್ರಸ್ತಾಪ ಮಾಡಬಾರ್ದು. ನಿಮ್ಮಂಥ ಕಚಡಗಳ ಹೆಸರು ಸದನದಲ್ಲಿ ಪ್ರಸ್ತಾಪ ಆಗಬಾರ್ದು ಅನ್ನೋ ಕಾರಣಕ್ಕೆ ನಿಮ್ಮ ವಿರುದ್ಧ, ಅಪಪ್ರಚಾರ ಮಾಡಿದವರ ವಿರುದ್ಧ ಕ್ರಮಕ್ಕೆ ಜಿ ಪರಮೇಶ್ವರ್ ಅವರು ಇವತ್ತು ಕರೆಯನ್ನು ಕೊಟ್ಟಿದ್ದಾರೆ. ಪೊಲೀಸ್ ಇಲಾಖೆಗೆ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. ಸಾವಿರಾರು ವರ್ಷಗಳ ಇತಿಹಾಸವುಳ್ಳ ಒಂದು ದೇವಸ್ಥಾನವನ್ನ ನೀವು ಟಾರ್ಗೆಟ್ ಮಾಡಬಹುದು, ಆದರೆ ಆ ದೇವಸ್ಥಾನದ ಪರ ಮಾತಾಡಿದ ನಮಗೆ, ಸತ್ಯದ ಪರ ನಿಂತ ನಮಗೆ ಟಾರ್ಗೆಟ್ ಮಾಡಿಕೊಂಡು ದಿಕ್ಕಾಪಾಲಾಗಿ ಕಮೆಂಟ್ಗಳು ಹಾಕೊಂಡು, ಟ್ರಾಲ್ಗಳು ಮಾಡಿಸ್ಕೊಂಡು, ಚಾನೆಲ್ನ ರಿಪೋರ್ಟ್ ಮಾಡಿಸ್ಕೊಂಡು, ಅವನು ಯಾವುದೋ ವಿಡಿಯೋ ಮಾಡಿದ್ದವನನ್ನ ರಾಜ್ಯದ ಹೀರೋ ಅಂತ ಬಿಂಬಿಸ್ಕೊಂಡು, ರಾಜ್ಯದ ಜನ ಅವನನ್ನ ತಲೆ ಮೇಲೆ ಕೂರಿಸ್ಕೊಂಡು ದಿಕ್ಕನ್ನ ತಪ್ಪಿಸಿದ್ರಲ್ಲ. ಇವತ್ತು ಆ ಮಂಜುನಾಥ ಸ್ವಾಮಿಯ
ನಿಜವಾದ ಶಿವತಾಂಡವ ಶುರುವಾಗಿದೆ. ನಿಜವಾದ ಶಿವತಾಂಡವ ಶುರು ಆದ್ರೆ ಏನಾಗುತ್ತೆ ಅನ್ನೋದರ ಪರಿಣಾಮ ಇದು ಸಣ್ಣ ಟ್ರೈಲರ್ ಅಂದ್ರೂ ತಪ್ಪಾಗುತ್ತೆ. ಟ್ರೈಲರಲ್ಲಿ ಬರುವಂತಹ ಒಂದು ಸಣ್ಣ ಟೈಟಲ್ ಅಷ್ಟೇ. ಇನ್ನು ಟ್ರೈಲರ್ ಇದೆ, ಟೀಸರ್ ಇದೆ, ಸಾಂಗ್ ರಿಲೀಸ್ ಇದೆ, ಸಿನಿಮಾ ಬರೋದು ಇದೆ. ಈ 4 ಎದುರಿಸಬೇಕಾಗಿದೆ ಈ ಒಂದು ನಕಲಿ ಹೋರಾಟಗಾರರ ಗುಂಪು. ಒಂದು ಎಮೋಷನಲ್ ಟಾಪಿಕ್ ಆದಂತಹ ಸೌಜನ್ಯ ಪ್ರಕರಣವನ್ನ ಇಟ್ಕೊಂಡು ಇಷ್ಟು ದಿನ ರಾರಾಜಿಸಿದ್ರಲ್ಲ, ಹಾರಾಡಿದ್ರಲ್ಲ, ಚೀರಾಡಿದ್ರಲ್ಲ, ಆ ತಾಯಿಗೆ ಅನ್ಯಾಯ ಮಾಡಿದ್ರಿ ಅಂತ ನಿಮ್ಗೆ ಅನಿಸ್ತಾ ಇಲ್ಲ? ಎದೆ ಮುಟ್ಕೊಂಡು ಮಾತಾಡಿ ನೀವು ಮಾಡಿರುವಂತಹ ಪ್ರಕರಣ ಎಷ್ಟು ದೊಡ್ಡ ಮಟ್ಟದ್ದು ಅಂತಂದ್ರೆ, ಭಾರತ ದೇಶದ ಇತಿಹಾಸದಲ್ಲೇ ಇಂಥ ಒಂದು ದೊಡ್ಡ ಸ್ಕ್ಯಾಮ್ ಅನ್ನ ಯಾರೂ ಕೂಡ ಮಾಡಿರ್ಲಿಲ್ಲ. ಸಾವಿರಾರು ಕೋಟಿಯನ್ನ ಯಾರೋ ಒಬ್ಬ ಒಡ್ಕೊಂಡೋದ ಅನ್ನೋದೇ ಸ್ಕ್ಯಾಮ್ ಆಗಿದ್ರೆ, ಸಾವಿರಾರು ವರ್ಷಗಳ ಇತಿಹಾಸವುಳ್ಳ ಒಂದು ದೇವಾಲಯವನ್ನ ಟಾರ್ಗೆಟ್ ಮಾಡಿಕೊಂಡು ಬಾಯಿಗೆ ಬಂದಂಗೆ ಬೈಕೊಂಡು ಅಲ್ಲಿಯ ಧರ್ಮಾಧಿಕಾರಿಯನ್ನ ನಕಲಿ ದೇವಮಾನವ, ಅತ್ಯಾಚಾರಿ ಅಂತ ಕರ್ಕೊಂಡು ಮಾಡಿರೋದನ್ನ ಏನಂತ ಕರಿಬೇಕು? ಇದು ಭಾರತ ದೇಶದ ಅತಿ ದೊಡ್ಡ ಷಡ್ಯಂತ್ರದ ಬಯಲಾದಂತಹ ಇತಿಹಾಸ ಪುಟದಲ್ಲಿ ಈ ಪ್ರಕರಣ ಕೂಡ ಸೇರ್ಕೊಳ್ಳುತ್ತೆ. ಮುಂದಿನ ದಿನಗಳಲ್ಲಿ ಯಾವುದಾದ್ರೂ ಅಪವಾದ ಬಂದ್ರೆ ಈ ಪ್ರಕರಣವನ್ನ ಎಕ್ಸಾಂಪಲ್ ಆಗಿ ತಗೊಳ್ತಾರೆ. ಗಿರೀಶ್ ಮಟ್ಟಣ್ಣನವರ್, ಮಹೇಶ್ ಶೆಟ್ಟಿ ತಿಮರೋಡಿ, ಸಮೀರ್ MD, ಜಯಂತ್ T, ಇನ್ನ ಒಂದಷ್ಟು ಸಂಗಡಿಗರು, ಇವರೆಲ್ಲರ ಮಾಸ್ಟರ್ ಮೈಂಡ್ ಸೋಮನಾಥ್ ನಾಯ್ಕ. ಎಲ್ಲರೂ ಜೈಲ್ಗೆ ಹೋಗ್ತಾರೆ ಅಂತ ಮೊನ್ನೆ ಹೇಳಿದ್ದೆ. ಸ್ಟಾರ್ಟ್ ಆಗಿದೆ. ಟೀಸರ್ನ ಸಣ್ಣ ಟೈಟಲ್ ಅಷ್ಟೇ, ಇದು ಸಣ್ಣ ಟೈಟಲ್. ಸಿನಿಮಾ ಇನ್ನ ಬಾಕಿ ಇದೆ. ತೆಲುಗುಲಿ ಒಂದು ಮಾತಿದೆ, ಮುಂದುಂದಿ ಮುಸ್ಲಿ ಪಂಡಿಗ ಅಂತ, ಮುಂದೆ ಇದೆ ಮುದುಕಿ ಹಬ್ಬ ಅಂತ. ಹಬ್ಬ ಸ್ಟಾರ್ಟ್ ಆಗಿದೆ. ಮಹೇಶ್ ಶೆಟ್ಟಿ ತಿಮರೋಡಿ, ಗಿರೀಶ್ ಮಟ್ಟಣ್ಣ, ಸಮೀರ್ MD ರೆಡಿಯಾಗಿ ತಯಾರಾಗಿ, ಮನೇಲಿ ಬೂಸ್ಟ್ ಮಾಡಕ್ಕೆ ಹೇಳಿ, ಬೂಸ್ಟನ್ನು ಕುಡೀರಿ, ತಯಾರಾಗಿ. ಇನ್ನು ನಿಮಗೆ ಹಬ್ಬ ಶುರು. SIT ತನಿಖೆಯಲ್ಲಿ ಬಂದಂತಹ ವರದಿಯನ್ನ ನೇರವಾಗಿ ಅತಿ ಬೇಗ ತಲುಪಿಸಬೇಕು ಅನ್ನೋ ಕಾರಣಕ್ಕೆ ನಿಮ್ಮ ಮುಂದೆ ತಲುಪಿಸಿದ್ದೇನೆ. ಇದರ ಸಂಕ್ಷಿಪ್ತ ವಿವರವನ್ನ ಈ ವಿಡಿಯೋ ಮೂಲಕ ತಂದು ಕೊಡ್ತೇನೆ. ಭೀಮನ ಅಸಲಿ ಮುಖವನ್ನ ನಿಮಗೆ ತೋರಿಸ್ತೇನೆ. ಸಮೀರನ ಅಸಲಿ ನಿಜಾಂಶವನ್ನ ನಿಮ್ಮ ತಲೆಗೆ ತುಂಬುತ್ತೇನೆ. ಈ ವಿಡಿಯೋ ಬರುತ್ತೆ, ಕಾಯ್ತಾ ಇರಿ, ಬರ್ತೇನೆ. ನಮಸ್ಕಾರ.